ನಮಸ್ಕಾರ ವೀಕ್ಷಕರೇ, ಡಿವೋಷನಲ್ ಸುದ್ದಿಗೆ ಸ್ವಾಗತ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ 2025ರಲ್ಲಿ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಹೌದು ವೀಕ್ಷಕರೇ, ಬಾಬಾ ವಾಂಗ್ ಅವರ ಮುನ್ಸೂಚನೆ ಇದು. ಹೌದು ವೀಕ್ಷಕರೇ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಬಲ್ಗೇರಿಯಾದ ಪ್ರವಾದಿ ಬಾಬಾ ವಂಗ 2025ನೇ ವರ್ಷಕ್ಕೆ 4 ರಾಶಿಗಳ ಭವಿಷ್ಯವನ್ನು ನುಡಿದಿದ್ದಾರೆ. ಈ ಭವಿಷ್ಯವಾಣಿಯ ಪ್ರಕಾರ ಈ 4 ರಾಶಿಗಳ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ಇವರು 1996ರಲ್ಲಿ ನಿಧನರಾಗುವ ಮೊದಲು ಬಾಬಾ ವಂಗ ಅವರು 5079ರವರೆಗೆ ಭವಿಷ್ಯ ನುಡಿದಿದ್ದರು. ಅವರು ಪ್ರಪಂಚದಾದ್ಯಂತದ ರಾಜಕೀಯ ಬದಲಾವಣೆಗಳು, ನೈಸರ್ಗಿಕ ವಿಕೋಪಗಳು, ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳ ಬಗ್ಗೆ ಭವಿಷ್ಯ ನುಡಿದಿದ್ದರು. ಕಣ್ಣುಗಳಿಲ್ಲದಿದ್ದರೂ ಅವರು ಭವಿಷ್ಯವನ್ನು ನೋಡುವ ಮತ್ತು ಅದರ ಆಧಾರದ ಮೇಲೆ ಭವಿಷ್ಯವಾಣಿಗಳನ್ನು ಹೇಳುವ ಸಾಮರ್ಥ್ಯವನ್ನು ಹೊಂದಿದ್ದರು. ಹೌದು ವೀಕ್ಷಕರೇ, ವಂಗೇಲಿಯ ಪಾಂಡೇವ ಡಿಮಿಟ್ರಿಯೋ ಅಲಿಯಾಸ್ ಬಾಬಾ ವಂಗ ಅವರನ್ನು ಬಾಲ್ಕಾನ್ಸಿನ್ ನಾಸ್ಟ್ರಾಡಮಸ್ ಎಂದು ಕರೆಯಲಾಗುತ್ತದೆ. ಬಾಬಾ ವಂಗ ಅವರ ಪ್ರಕಾರ 2025ರಲ್ಲಿ ಅದೃಷ್ಟ ಬದಲಾಗುವ 4 ರಾಶಿಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಆ 4 ರಾಶಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳುವ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ವೀಕ್ಷಕರೇ, 2025ರ ಅದೃಷ್ಟದ ರಾಶಿಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಹೌದು ವೀಕ್ಷಕರೇ, ಬಾಬಾ ವಂಗ ಅವರ ಪ್ರಕಾರ 2025 ಮೇಷರಾಶಿಯವರಿಗೆ ತಮ್ಮ ಗುರಿಗಳನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವ ವರ್ಷವಾಗಿರುತ್ತದೆ. ಶನಿಯು ಮೀನ ರಾಶಿಗೆ ಸಾಗಿದ ನಂತರ ನಿಮ್ಮ ಜೀವನದ ಗುರಿಗಳು ಮತ್ತು ಆಸೆಗಳನ್ನು ಪೂರೈಸಲು ನೀವು ಸಾಕಷ್ಟು ಬಲಶಾಲಿಯಾಗುತ್ತೀರಿ ಎಂದು ಅವರು ಭವಿಷ್ಯ ನುಡಿದಿದ್ದಾರೆ. ಇಂದು ಸಂಬಂಧಗಳು ಮತ್ತು ಉದ್ಯೋಗಗಳಲ್ಲಿ ಬದಲಾವಣೆಗಳಿಗೆ ಕಾರಣವಾಗಬಹುದು. ಈ ಬದಲಾವಣೆಗಳನ್ನು ಸಹಿಸಿಕೊಳ್ಳಲು ನೀವು ತಾಳ್ಮೆಯಿಂದಿರಬೇಕಾದ ಅಗತ್ಯವಿದೆ. ಯಾವುದೇ ಭಯವಿಲ್ಲದೆ ಕೆಲಸ ಮಾಡಿ. ನಿಮ್ಮ ಗುರಿ ಸಾಧಿಸಲು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹೌದು ವೀಕ್ಷಕರೇ, ಹೀಗೆ 2025ರ ಬಾಬಾ ವಂಗ ಅವರ ಪ್ರಕಾರ ಅದೃಷ್ಟ ಬದಲಾಗುವ 4 ರಾಶಿಗಳಲ್ಲಿ ಮೇಷರಾಶಿಯು ಕೂಡ ಒಂದು. ಹೌದು ವೀಕ್ಷಕರೇ, ಹಾಗೆಯೇ ಮತ್ತೊಂದು ರಾಶಿ ಎಂದರೆ ವೃಷಭ ರಾಶಿ. 2025ರಲ್ಲಿ ಈ ರಾಶಿಯ ಜನರು ತಮ್ಮ ಆರ್ಥಿಕ ಸ್ಥಿತಿ, ವೈಯಕ್ತಿಕ ಆದರ್ಶಗಳು ಮತ್ತು ಭಾವನೆಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ಕಾಣಲಿದ್ದಾರೆ ಎಂದು ಬಾಬಾ ವಂಗ ಅವರು ಹೇಳಿದ್ದಾರೆ. ಆರ್ಥಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ. ಗುರುಗ್ರಹದ ಪ್ರಭಾವವು ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ. ಹಾಗೆಯೇ ಸಮೃದ್ಧಿಗಾಗಿ ಅವಕಾಶಗಳು ಸಹ ಲಭ್ಯವಾಗುತ್ತವೆ. ಸೌರ ಮತ್ತು ಚಂದ್ರಗ್ರಹಣಗಳು ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತವೆ. ಆರ್ಥಿಕ ಗುರಿಗಳಲ್ಲಿ ಅನೇಕ ದೊಡ್ಡ ಬದಲಾವಣೆಗಳ ಸಾಧ್ಯತೆ ಇದೆ. ತಾಳ್ಮೆಯಿಂದಿರಿ, ಹಾಗೆಯೇ ಶಾಂತಿಯುತವಾಗಿ ಕೆಲಸ ಮಾಡುತ್ತೀರಿ. ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವಿರುತ್ತದೆ. ನೀವು ನಿಮ್ಮನ್ನು ಬಲಶಾಲಿ ಮತ್ತು ನಿರ್ಭಯರನ್ನಾಗಿ ಮಾಡಲು ಪ್ರಯತ್ನಿಸುತ್ತೀರಿ. ಹೌದು ವೀಕ್ಷಕರೇ, ಹೀಗೆ ವೃಷಭ ರಾಶಿಯವರಿಗೆ 2025ರಲ್ಲಿ ಬಾಬಾ ವಂಗ ಅವರ ಪ್ರಕಾರ ಅದೃಷ್ಟ ಬದಲಾಗುವ 4 ರಾಶಿಗಳಲ್ಲಿ ಈ 2ನೇ ರಾಶಿ ಅಂದರೆ ವೃಷಭ ರಾಶಿಯು ಕೂಡ ಹೌದು. ಹಾಗೆಯೇ ಮತ್ತೊಂದು ರಾಶಿ ಎಂದರೆ ಮಿಥುನ ರಾಶಿ. ಹೌದು ವೀಕ್ಷಕರೇ, ಮಿಥುನ ರಾಶಿಯವರಿಗೆ 2025ರಲ್ಲಿ ಉತ್ತಮವಾಗಿರುತ್ತದೆ. ಹಾಗೆಯೇ ಅವರಿಗೆ ಹೊಸ ನೋಟವನ್ನು ನೀಡುತ್ತದೆ. ಆರ್ಥಿಕ ಮತ್ತು ವೃತ್ತಿಪರ ಪ್ರಗತಿಗೆ ಅವಕಾಶಗಳಿರುತ್ತವೆ. ನಿಮ್ಮ ಕೆಲಸದ ವಿಧಾನವನ್ನು ಬದಲಾಯಿಸಲು ನೀವು ಬಯಸಿದರೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ. ಈ ಅವಕಾಶಗಳು ಲಾಭ ಪಡೆಯಲು ನೀವು ಹೊಸ ಮಾರ್ಗಗಳನ್ನು ಕಲಿಯಲು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕಾಗುತ್ತದೆ.
ಈ ವರ್ಷ ನಿಮಗೆ ಹೊಸದನ್ನು ಮಾಡಲು ಹಾಗೆಯೇ ಮುಂದೆ ಸಾಗಲು ಶಕ್ತಿಯನ್ನು ನೀಡುತ್ತದೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಮತ್ತು ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ನೀವು ಸುರಕ್ಷಿತ ಹಾಗೆಯೇ ಸಂತೋಷವಾಗಿರುತ್ತೀರಿ. ಕೆಟ್ಟ ಸಂಬಂಧಗಳನ್ನು ಮುರಿಯಲು ಭಯಪಡುವ ಅಗತ್ಯವಿಲ್ಲ. ಹೌದು ವೀಕ್ಷಕರೇ, ಹೀಗೆ ಬಾಬಾ ವಂಗ ಅವರ ಪ್ರಕಾರ 2025ರಲ್ಲಿ ಅದೃಷ್ಟ ಬದಲಾಗುವ 4 ರಾಶಿಗಳಲ್ಲಿ ಮಿಥುನ ರಾಶಿಯು ಕೂಡ ಒಂದು. ಹೌದು ವೀಕ್ಷಕರೇ, ಹಾಗೆಯೇ ಕೊನೆಯದಾಗಿ ಕುಂಭರಾಶಿ. ಹೌದು ವೀಕ್ಷಕರೇ, ಕುಂಭರಾಶಿಯವರಿಗೆ 2025ರಲ್ಲಿ ಬಹಳ ಸುಂದರವಾಗಿರುತ್ತದೆ ಮತ್ತು ನಿಮ್ಮ ಗುರಿಗಳ ಬಗ್ಗೆ ನಿಮಗೆ ಅರಿವು ಮೂಡಿಸುತ್ತದೆ. ಪ್ಲೂಟೋ ನಿಮ್ಮ ರಾಶಿಯಲ್ಲಿದ್ದು ಅದು ನಿಮ್ಮನ್ನು ಸ್ವಾತಂತ್ರ್ಯ, ಆತ್ಮಶಕ್ತಿ ಹಾಗೆಯೇ ಸ್ವಂತಿಕೆಯ ಕಡೆಗೆ ಆಕರ್ಷಿಸುತ್ತದೆ. ನಿಮ್ಮ ಗುರಿಗಳನ್ನು ಸಾಧಿಸಲು ಕೆಲಸ ಮಾಡಲು ಅದು ನಿಮ್ಮನ್ನು ಪ್ರೇರೇಪಿಸುತ್ತದೆ. ನೀವು ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಿರಬೇಕು. ಜೀವನದಲ್ಲಿ ಅನೇಕ ಸವಾಲುಗಳಿರುತ್ತವೆ, ಅವುಗಳಿಗೆ ನೀವು ಭಯಪಡುವ ಅಗತ್ಯವಿಲ್ಲ. ನೀವು ನಿರ್ಭಯವಾಗಿ ಕೆಲಸ ಮಾಡಬೇಕಾಗುತ್ತದೆ. ನೀವು ಬಯಸುವ ವಿಷಯಗಳಲ್ಲಿ ಬದಲಾವಣೆಗಳ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ಹೀಗೆ ಬಾಬಾ ವಂಗ ಅವರ ಪ್ರಕಾರ 2025ರಲ್ಲಿ ಅದೃಷ್ಟ ಬದಲಾಗುವ 4 ರಾಶಿಗಳಲ್ಲಿ ಕುಂಭರಾಶಿಯು ಕೂಡ ಒಂದು. ಹೌದು ವೀಕ್ಷಕರೇ, ಹೀಗೆ ಈ ಮೇಲೆ ತಿಳಿಸಿರುವ ಹಾಗೆ 2025ರಲ್ಲಿ ಈ 4 ರಾಶಿಯವರಿಗೆ ಅಂದರೆ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕುಂಭರಾಶಿ, ಹೀಗೆ ಈ 4 ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಇದು ಬಾಬಾ ವಂಗ ಅವರ ಮುನ್ಸೂಚನೆ. ಹೌದು ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ವಿಡಿಯೋಸ್ನ ಕ್ಷಣದ ಆಧ್ಯಾತ್ಮಿಕ ಸುದ್ದಿಗಾಗಿ ಡಿವೋಷನಲ್ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಚಾನಲ್ನ ಪ್ರತಿಯೊಂದು ವಿಡಿಯೋಸ್ನ ಅಪ್ಡೇಟ್ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ. ಧನ್ಯವಾದಗಳು.